ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲು ವಿಚಾರ ಈ ಬಗ್ಗೆ ದೂರು ಬಂದಿದೆ. ಕಾನೂನು ಪ್ರಕಾರ ಕ್ರಮ ಆಗತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ರೀತಿಯಾದಂತ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನನಗೇನಿಲ್ಲ, ಮಾಹಿತಿ ಪಡೆದು ಮಾತಾಡ್ತೀನಿ. ನಾವು ಯಾವುದೇ ದ್ವೇಷದ ರಾಜಕೀಯ ಮಾಡಲ್ಲ, ಇದರಲ್ಲಿ ದ್ವೇಷದ ರಾಜಕೀಯ ಮಾಡುವ ಅವಶ್ಯಕತೆಯೂ ಇಲ್ಲ. ನಾವು ಜನಪರ ಕೆಲಸ ಮಾಡ್ತಾ ಇದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದೊಂದು ದ್ವೇಷದ ರಾಜಕಾರಣವಾ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ, ಮುನಿರತ್ನ ಮೇಲೆ ದ್ವೇಷ ಕಾರ್ತಾ ಇದ್ದಾರಾ, ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಇತ್ತಲ್ವಾ, ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ತಪ್ಪಾಗಿದ್ರೆ ಕ್ರಮ ಕೈಗೊಳ್ತೀವಿ, ಜನಪರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ, ದೂರು ತಗೊಂಡು ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ಮಾಡಬೇಕು ಅದನ್ನ ಮಾಡ್ತಾರೆ. ಫರ್ದರ್ ಡೀಟೇಲ್ಸು ನನಗೆ ಇನ್ನೂ ಬ್ರೀಫಿಂಗ್ ಆಗಿಲ್ಲ, ಆದಮೇಲೆ ಹೇಳ್ತೇನೆ. ಅಲ್ಲ, ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ, ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತಾ? ಬಟ್ ಅವ್ರು ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ, ಅದನ್ನು ಅವರು ವೆರಿಫೈ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ, ಇನ್ನು ಅವ್ರು ಮಾಡ್ತಿದ್ದಾರೆ ಅಷ್ಟೇ. ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ. ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವುದಾದ್ರೂ ಹೇಳಿ. ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ, ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇವೆ. ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗಿಲ್ವೇ ಇಲ್ಲ. ದೂರು ಕೊಟ್ಟಿದ್ದಾರೆ, ದೂರು ತಗೊಂಡು ಅದಕ್ಕೇನು ಕಾನೂನು ನೋಡಿ, ಇದು ಗೃಹ ಸಚಿವರ ರಿಯಾಕ್ಷನ್ ಆಗಿದೆ. ದೂರು ಏನು ಕೊಟ್ಟಿದ್ದಾರೆ ಅದ್ರ ರೀತಿಯಲ್ಲಿ ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ, ಅದನ್ನು ಹೊರತುಪಡಿಸಿದ್ರೆ ಇನ್ನೇನಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನನಗಿಲ್ಲ, ಮಾಹಿತಿಯನ್ನು ಪಡ್ಕೊಳ್ತೀನಿ. ಮತ್ತು ದ್ವೇಷದ ರಾಜಕಾರಣವ ಅನ್ನುವಂಥ ಪ್ರಶ್ನೆಗೆ, ದ್ವೇಷದ ರಾಜಕಾರಣ ಅನ್ನುವಂಥ ಪ್ರಶ್ನೆಗೆ ಬರೋದಿಲ್ಲ. ಇಲ್ಲಿ ಏನು ದೂರು ಕೊಟ್ಟಿದ್ದಾರೋ ಆ ದೂರಿಗೆ ತಕ್ಕಂಗೆ ತನಿಖೆಯನ್ನು ನಡೆಸಲಾಗುತ್ತೆ. ಹೌದು ತಪ್ಪಾಗಿದೆ ಅಥವಾ ಇಲ್ಲೇನೋ ಆಗಿದೆ ಅನ್ನೋದಿದ್ರೆ ಆಕ್ಷನ್ ಏನು ತಗೋಬೇಕೋ ಆ ಆಕ್ಷನ್ ಅನ್ನು ತೆಗೆದುಕೊಳ್ಳಲಾಗತ್ತೆ. ನಾವು ಜನಪರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ರೆ ದ್ವೇಷದ ರಾಜಕಾರಣ ನಾವು ಮಾಡ್ತಾ ಇಲ್ಲ ಅನ್ನೋದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮುನಿರತ್ನ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಎರಡು ಗಂಭೀರವಾದಂಥ ಪ್ರಕರಣ ದಾಖಲಾಗತ್ತೆ ಅನ್ನೋದಾದ್ರೆ ಅದು ಹೇಗೆ ಬ್ಯಾಕ್ ಟು ಬ್ಯಾಕ್ ದಾಖಲಾಯಿತು, ಒಮ್ಮೆಲೆ ಹೇಗೆ ಎರಡು ಪ್ರಕರಣಗಳು ದಾಖಲಾಯಿತು? ಸೊ ಇದು ಪ್ರಶ್ನೆ ಅಲ್ವಾ. ಮತ್ತು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ, ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಮುನಿರತ್ನ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು. ಇದು ದ್ವೇಷದ ರಾಜಕಾರಣ ಅಂತ ಒಂದಷ್ಟು ನಾಯಕರ ಹೆಸರುಗಳು ಹೇಳಿದ್ರು. ಸೊ ಇದೇ ಕಾರಣಕ್ಕೆ ನನ್ನ ಮೇಲೆ ಷಡ್ಯಂತ್ರ ಆಗಿತ್ತು, ನನಗೆ ಗೊತ್ತಿತ್ತು ಆಫ್ಟರ್ ಲೋಕಸಭಾ ಚುನಾವಣೆ ನನ್ನ ಮೇಲೆ ಈ ಥರದೊಂದು ಏನಾದರೂ ಬಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮೊದಲೇ ಮಾಹಿತಿ ಇತ್ತು ಅಂತ ಬೇರೆ ಮಾತನಾಡಿದ್ರು. ಸೊ ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೂ ಚರ್ಚೆಯನ್ನು ಹುಟ್ಟಾಕಿತ್ತು.